ಯಾರದ್ ಬಾಯಿ ಬಂದಂಗೆ ಮಾತಾಡ್ತಾರೆ, ಬಾಯಿಗೆ ತಂದು ಕ್ಲಿಪ್ ಹಾಕ್ಬೇಕಾಯ್ತದ ಅವ್ರಿಗೆ, ಸರಿಯಾಗಿ ಮಾತಾಡಕ್ಕೆ ಹೇಳಿ. ಸರ್ ಯಾರು ನೀವು? ಹಂಗೆ ಎಷ್ಟು ರೆಸ್ಪೆಕ್ಟ್ ಕೊಟ್ಟು ಮಾತಾಡ್ತಾ ಇದ್ರೆ ಆ ರೀತಿ ಮಾತಾಡಕ್ಕೆ ಏನು ದೊಡ್ಡವಾಗ ಅವ್ರಿಗೆ? ಒಂದ್ ನಿಮಿಷ ಇರಿ, ನೀವ್ ಯಾಕೆ ಕಿರ್ಚಾಡ್ತಿದ್ರೆ? ವಿಷಯ ಏನಕ್ಕೆ ಇವೆಲ್ಲ ಇನ್ಫಾರ್ಮೇಶನ್ ಹೇಳಿ ಆಯ್ತು. ಕಿರ್ಚಾಡ್ತಾ ಇಲ್ಲ, ನೀವು ಕಿರ್ಚಾಡಂಗ್ ಮಾಡ್ತಾ ಇರೋದು. ಯಾಕೆ ಹಿಂಗೆ, ನೀವ್ ಯಾಕೆ ಹಿಂಗಾಡ್ತಾ ಇದ್ದೀರಾ ಅದನ್ನ ಹೇಳಿ. ಅಲ್ಲ, ನಮ್ಮನೆ ಇನ್ಫಾರ್ಮೇಶನ್. ಬೆಸ್ಟ್ ಎಂಟರ್ಟೈನ್ಮೆಂಟ್ಗಾಗಿ ಲೈಕ್, ಫಾಲೋ ಮತ್ತು ಸಬ್ಸ್ಕ್ರೈಬ್ ಮಾಡಿ ರೆಡ್ ಎಫ್ಎಂ ಕನ್ನಡ. ಹಲೋ ಹಲೋ ಹೇಳಿ ಮೇಡಮ್, ಯಾರಿದು ಗಾಯತ್ರಿ ಅವರ ಮಾತಾಡ್ತಾ ಇರೋದು? ಹೌದು. ಎಲ್ಲಿ, ಮನೇಲಿ ಇದ್ರೆ ಹೊರಗಡೆ ಇದ್ದೀರಾ ನೀವು? ನಾನು ಹೊರಗಡೆ ಇದ್ದೀನಿ ಸರ್. ನೀವು? ನಾನು ಹೊರಗಡೆನೇ ಇದ್ದೀನಿ. ಹಾ, ನಿಮ್ದು ಸ್ವಂತ ಮನೆನೋ ಬಾಡಿಗೆ ಮನೆನೋ ಇವ್ರೆ? ಸ್ವಂತ ಮನೆ ಸರ್. ನೀವು ಯಾರು ಮಾತಾಡ್ತಿರೋದು? ನಾನು ನಾಗರಾಜ್ ಅಂತ ಹೇಳ್ಬಿಟ್ಟು. ಎಷ್ಟು ವರ್ಷದಿಂದ ಇದ್ದೀರಾ ಅಲ್ಲಿ? ಸರ್ ಅದು ಎಷ್ಟು ವರ್ಷ ಅದು ಎಲ್ಲ ಗೊತ್ತಿಲ್ಲ ನನಗೆ. ಗೊತ್ತಿಲ್ಲ ಸರ್, ಅಂದ್ರೆ ಇದು ಇನ್ಫಾರ್ಮೇಶನ್ ಏನಕ್ಕೆ ಸರ್? ಹೇಳಿ ಸ್ವಲ್ಪ ಹೇಳ್ತೀನಿ. ಫಸ್ಟ್ ಇನ್ಫಾರ್ಮೇಶನ್ ಹೇಳಕ್ ಮೊದಲು ಯಾರು ಅಂತ ಕೇಳಿ. ಅದಾದ್ರೆ ನಾಗರಾಜ್ ಯಾರು, ಯಾವ ಊರು ಅಂತ ಕೇಳಿ. ಹಲೋ 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 ಸರ್, ಯಾರು ನೀವು? ನೀವ್ಯಾರು ಇವ್ರೆ? ನೀವ್ಯಾರು ಅಂತ ಫೋನ್ ಮಾಡ್ಬಿಟ್ಟು ಮನೆಯಲ್ಲಿ ಅಂತ ಕೇಳ್ಬಿಟ್ಟು ನೀವ್ಯಾರು ಅಂತ ಕೇಳ್ತಿದ್ದೀರಲ್ಲ. ಮನೆಯಲ್ಲಿ ಅಂತ ಕೇಳಿದ್ರೆ ಇನ್ನೇನ್ ಕೇಳ್ಬೇಕಾಗಿತ್ತು? ಹಂಗಾದ್ರೆ ನೀವು ಯಾವ್ದಾದ್ರು PG ಅಲ್ಲ, ಇರೋದಾ? ಅಡ್ರೆಸ್ ಏನು, ನೀವ್ ಯಾರು ಅಂತ ಫಸ್ಟ್ ಕೇಳ್ತೀರ, ಏನಕ್ಕೆ ಅಂತ ಕೇಳ್ತಿರೋದು. ನನಗೆ ಥರ್ಡ್ ಪಾರ್ಟಿ ಹತ್ರ ಎಲ್ಲ ಮಾತಾಡಿ ನನಗೆ ಸುಮ್ಮನೆ ಇನ್ನ ಇದು ಮಾಡಬೇಡಿ. ನೀವು ಫೋನ್ ಕೊಡಿ ಅವ್ರಿಗೆ ಒಂಚೂರು. ಥರ್ಡ್ ಪಾರ್ಟಿ ಹಂಗಂತಂದ್ರೆ ಇನ್ಯಾರು? ಅವ್ರು ನಿಮ್ಗೆ ಏನಾಗ್ಬೇಕು? ನನ್ಗೆ ಕಾಲ್ ಮಾಡಿರೋ ನೀವ್ ತಾನೇ. ನೀವ್ಯಾಕೆ ಮಾತಾಡ್ತೀರಾ? ಗೊತ್ತಿಲ್ಲ ಅಂತ ಅಂದ್ಮೇಲೆ ನಾನ್ ತಾನು ಮಾತಾಡ್ಬೇಕು. ನೀವ್ ಯಾರು ಮಾತಾಡಕ್ ದೊಡ್ಡ ಮನುಷ್ಯ ನೀವು ನನ್ನ ಜೊತೆ? ನೀವ್ಯಾರು? ನೀವ್ ಯಾರು ಅಂತ ಕೇಳ್ತಿರೋದು ನಾನು ಅವ್ರ ಹತ್ರ ಎಲ್ಲ. ನೀವ್ಯಾರು ಅಂತ ನಾನ್ ಕೇಳ್ತಿರೋದು. ನಾನು ನನ್ನ ಹೆಸರು ಹೇಳ್ಬಿಟ್ಟು ಎಲ್ಲ ಮಾತಾಡ್ತಾ ಇದ್ದೀನಿ. ನೀವು ಮಧ್ಯದಲ್ಲಿ ಬಂದ್ಬಿಟ್ಟು ಕಡ್ಡಿಯಾಡಿಸ್ಬೇಡಿ. ಇಲ್ಲಿ ಯಾರು ನೀವು ಮಾತಾಡ್ತಾ ಇರೋದು? ನಾನು ಯಾರಾದ್ರೂ ಆಗ್ಲಿ, ಫಸ್ಟ್ ನೀನ್ ಯಾರು ಅಂತ ಹೇಳಿ ಮಾತಾಡೋ. ಹಲೋ ಯಾರದ್ ಬಾಯಿ ಬಂದಂಗೆ ಮಾತಾಡ್ತಾರೆ, ಬಾಯಿಗೆ ತಂದು ಕ್ಲಿಪ್ ಹಾಕ್ಬೇಕಾಯ್ತದ ಅವ್ರಿಗೆ, ಸರಿಯಾಗಿ ಮಾತಾಡಕ್ಕೆ ಹೇಳಿ. ಸರ್ ಯಾರು ನೀವು? ಹಂಗೆ ಎಷ್ಟು ರೆಸ್ಪೆಕ್ಟ್ ಕೊಟ್ಟು ಮಾತಾಡ್ತಾ ಇದ್ರೆ ಆ ರೀತಿ ಮಾತಾಡಕ್ಕೆ ಏನು ದೊಡ್ಡವಾಗ ಅವ್ರಿಗೆ? ಒಂದ್ ನಿಮಿಷ ಇರಿ, ನೀವ್ ಯಾಕೆ ಕಿರ್ಚಾಡ್ತಿದ್ರೆ? ವಿಷಯ ಏನಕ್ಕೆ ಇವೆಲ್ಲ ಇನ್ಫಾರ್ಮೇಶನ್ ಹೇಳಿ ಆಯ್ತು. ಕಿರ್ಚಾಡ್ತಾ ಇಲ್ಲ, ನೀವು ಕಿರ್ಚಾಡಂಗ್ ಮಾಡ್ತಾ ಇರೋದು. ಯಾಕೆ ಹಿಂಗೆ, ನೀವ್ ಯಾಕೆ ಹಿಂಗಾಡ್ತಾ ಇದ್ದೀರಾ ಅದನ್ನ ಹೇಳಿ. ಅಲ್ಲ, ನಮ್ಮನೆ ಇನ್ಫಾರ್ಮೇಶನ್ ನಾನು ಯಾಕೆ ಕೊಡ್ಬೇಕು ಅಂತ ಕೇಳತ್ತಪ್ಪ. ನೀವು ಕೇಳೋದ್ ತಪ್ಪಿಲ್ಲ. ಅದ್ಯಾರೋ ಮೂರನೇ ಪಾರ್ಟಿ ಬಂದ್. ಅಯ್ಯೋ, ಅವ್ರು ಯಾರು ಅಲ್ಲ, ನಮ್ಮ ಅಕ್ಕ. ಇನ್ಯಾಕೆ ಹೇಳ್ತಾರೆ? ನಿಮ್ಮ ಅಕ್ಕನ್ಗೆ ಒಳ್ಳೆ ಮಾತಿಂದ ಹೇಳ್ತಾ ಇದ್ದೀನಿ. ಹೌದು, ಇದು ಯಾಕೆ ಇವ್ರು ಹಿಂಗ್ ತಲೆ ತಿನ್ಕೊಂಡು ಗೊತ್ತಿಲ್ಲ ನನಗೆ. ತಲೆ ತಿಂತ ಇಲ್ಲ. ಹಲೋ ಸರ್ ಹೇಳಿ. ಅಲ್ಲ, ತಿನ್ನಕ್ಕೆ ಇಡ್ಲಿ ಐತೆ, ದೋಸೆ ಐತೆ, ಬಾತ್ ಐತೆ, ಪೂರಿ ಐತೆ, ಚಿತ್ರಾನ್ನ ಐತೆ, ನಾನ್ ವೆಜ್ ಆದ್ರೆ ಗೀ ರೈಸ್ ಐತೆ, ಪಲಾವ್ ಐತೆ, ಮಟನ್ ಫ್ರೈ, ಚಿಕನ್ ಫ್ರೈ, ತಲೆ ಮಾಂಸ, ಬೋಟಿ ಎಲ್ಲ ಐತೆ. ನಿಮ್ಮ ತಲೆ ಯಾಕೆ ತಿನ್ಲಿ? ನಾನು ಯಾಕೆ ಹಿಂಗೆ ಮಾತಾಡ್ತಾ ಇದ್ದೀರಾ ನೀವು? ಇವಾಗ ನಿಮ್ಗೆ ಏನ್ ಬೇಕಾಗಿತ್ತು? ಅಲ್ಲ, ನೀವ್ ಯಾಕೆ ಹಿಂಗೆ ಮಾತಾಡಿ ಪಟಾರ್ ಅಂತ ಮುಖ ಕೊಡ್ದಂಗೆ ಕಟ್ ಮಾಡಿದ್ರಿ ಹೇಳಿ. ಸರ್ ಇರಿ, ಏನ್ ಬೇಕು ನಿಮ್ಗೆ? ಇನ್ಫಾರ್ಮೇಶನ್ ಏನಕ್ಕೆ ಕೇಳ್ತಿದ್ದೀರಾ ಹೇಳಿ, ಅದನ್ನ ನಾನು ಆಮೇಲೆ ಹೇಳ್ತೀನಿ. ವಿಚಾರ ಹೇಳ್ತೀನಿ, ವಿಷಯ ಹೇಳಿ, ಏನಕ್ಕೆ ಬೇಕು ನಿಮ್ಗೆ? ನೀವು ನಂಗೆ ಕೈ ಮುಗಿತೀನಪ್ಪ, ನಂಗೆ ತಿಕ್ಲತ್ತಿಸ್ಬೇಡಿ. ನೀವು ಒಬ್ರು ಮಾತಾಡಿ, ಇಬ್ಬಿಬ್ರು ಮಾತಾಡಿದ್ರೆ, ಈಗ ನಾನು ಇನ್ನೊಬ್ಬನ್ ಕೊಟ್ರೆ ನಿಮ್ಗೆ ಗಾಬರಿ ಆಯ್ತದ ಇಲ್ವಾ ನಿಮ್ಗೆ? ಸರ್, ನೀವ್ ಈ ತರ ಮಾತಾಡಿದ್ರೆ ನನಗೆ ಗಾಬರಿ ಆಗಲ್ಲ. ಸುಮ್ನೆ ಕಾಲ್ ಮಾಡ್ಬಿಟ್ಟು ನಿಮ್ ಮನೆ ಏನು ಸ್ವಂತ ಮನೆನೋ ಎಪ್ಪತ್ತಿಂದ ಏನಕ್ಕೆ ಬೇಕು ಅದೆಲ್ಲ? ಅಯ್ಯೋ ದೇವ್ರೆ, ನೀವ್ ಇದೀರಾ ಅಲ್ವಾ? ಮನೆ ಕೇಳಿದ್ರೆ ಗಾಬರಿ ಯಾಕೆ? ಆ ಮನೆ ಮೇಲೆ ಏನಾದ್ರು ಕೇಸ್ ಇದೆಯಾ? ಏನ್ ವಿಷಯ ಕೇಳ್ತಿದ್ದೀರಾ ಅಂತ ಕೇಳತ್ತಪ್ಪ. ಆ ಮನೆ ಮೇಲೆ ಏನಾದ್ರು ಕೇಸ್ ಇದೆಯಾ? ನಮ್ಮನೆ ಮೇಲ? ಇನ್ನ ನಿಮ್ ಪಕ್ಕದ ಮನೇಲಿ ಕೇಳಲ್ಲ, ನಿಮ್ ಮನೆ ಮೇಲೆ? ಇಲ್ಲ ಸರ್, ಏನ್ ಕೇಸು ಇಲ್ಲ. ಯಾಕೆ ಮತ್ತೆ ಗಾಬರಿ ಆಯ್ತೀರಾ ಮನೆ ಬಗ್ಗೆ ಕೇಳಿದ್ರೆ? ಯಾರು ಗೊತ್ತಿಲ್ಲ. ಅವ್ನು ಯಾರು ಅಂತ ಗೊತ್ತಿಲ್ಲ. ನೀನ್ ಯಾಕೆ ಇನ್ಫಾರ್ಮೇಶನ್ ಹೇಳ್ತಿದ್ಯಾ? ನೋಡಿ ನೀನ್ ಯಾಕೆ ಮಾತಾಡ್ತಿದ್ಯಾ? ಏನಾರು ಹಿಡ್ಕತ್ತ ನೋಡಿ. ಜೊತೆಲಿರೋರಿಗೆ ಒಂದೊಂದ್ಸಲ ಎಷ್ಟು ದೊಗ ಅಂತ ಉರಿಯುತ್ತೆ. ಪಕ್ಕದಲ್ಲಿರೋರು ಮಾತಾಡಿದ್ರೆ. ಇವ್ರ ನಂಬರ್ ಯಾರು ಕೊಟ್ಟರು ಕಾಲ್ ಮಾಡಿ ಕಾನ್ಫರೆನ್ಸ್ ಅಕ್ಷರ ಬನ್ನಿ ಕಮಾ. ಹಲೋ, ಯಾರು ಮನೋಹರ ಮಾತಾಡೋದು? ಎಲ್ಲಿದ್ದೀರಾ? ಆಫೀಸಲ್ಲಿದ್ದೆ. ತಾವು ಯಾರು? ನಾವು RJ ಸುನಿಲ್ ಅಂತ. ಸರ್ ನಮಸ್ತೆ, ಹೇಳಿ ಸರ್. ನಮಸ್ಕಾರ. ಯಾವ ಊರಿಂದ ಮೆಸೇಜ್ ಮಾಡಿದ್ ನೀವು? ಸರ್ ನಾವು ಮೈಸೂರೇ ಸರ್. ಓಕೆ, ಯಾರ ನಂಬರ್ ಕಳಿಸಿದ್ರಿ? ಸರ್ ನಮ್ಮ ಅಕ್ಕನ ಮಗಳು ಸರ್. ಈಗ ಅವ್ರು ಕಾಲ್ ಹಾಕಿ. ಸರಿ ಸರ್, ಸರಿ ಸರ್. The person you are speaking with has put your call on hold. ಹಲೋ ಹೇಳುವಮ್ಮ. ಏನ್ ಇವಾಗಿಂದ ಫೋನ್ ಮಾಡ್ತಿದ್ದೆ, ಬಿಸಿ ಬರ್ತಿತ್ತು, ಯಾಕೆ? ಯಾರು ಫೋನ್ ಮಾಡ್ಬಿಟ್ಟು ಇದು ಏನು ಕೇಸ್ ಏನಾದ್ರು ನಡೀತೈತಾ ಹಂಗೆ ಹಿಂಗೆ ಅಂತ ಕೇಳ್ತಿದ್ರು. ಯಾರು ನೀನು ಅದಕ್ಕೆ? ನಾನು ಹೌದು ಸ್ವಂತ ಮನೆಯೇ ಅಂತ ಹೇಳ್ಬಿಟ್ಟು ಏನಕ್ಕೆ ಬೇಕು ಇನ್ಫಾರ್ಮೇಶನ್ ಅಂತ ಕೇಳಿದ್ರೆ ಹೇಳ್ತಾನೆ ಇಲ್ಲ. ಅದಕ್ಕೆ ಏನೋ ಅವ್ರು ಮಾತಾಡಿದ್ರು ಏನೋ. ಆಮೇಲಿಂದ ಅವ್ರು ಏನೋ ಹಂಗೆಲ್ಲ ಮಾತಾಡ್ತಾವ್ರೆ ಅನ್ಕೊಂಡ್ ಅದಕ್ಕೆ ಒಂದು ನಂಬರ್ ಕಳ್ಸ್ತೀನಿ, ಏನೋ ಮಾತಾಡೋರ ಹತ್ರ. ಏನ್ ಮಾತಾಡ್ಬೇಕು? ನಿಮ್ಮ ಮಾವ ಏನು ದೊಡ್ಡ ಏನು ದಾದಾಪೀರ? ಏನ್ ನಿಮ್ಮ ಮಾವನ್ ಲೈನ್ಗೆ ಹಾಕೊಂಡ್ಬಿಟ್ರೆ ಎದ್ರಕೊಂಡ್ಬಿಡ್ತೀನ? ಯಾರಿದು?
ಓಹೋ ಅವಾಗ ನೋಡಿದ್ರೆ ಚಂಡಿ ಚಾಮುಂಡಿ ಥರ ಆಡ್ತಿದ್ದೆ ನೀನು ನಿನ್ನ ಫ್ರೆಂಡ್ ಇಬ್ರು, ಇವಾಗೇನು? ಫ್ರೆಂಡಾ? ಓಹೋ ಇನ್ಯಾರು? ಫ್ರೆಂಡ್ ಅಲ್ಲ, ಅದು ನಮ್ಮ ಅಕ್ಕ. ನಿಮ್ಮ ಅಕ್ಕನಿಗೆ ಒಳ್ಳೆ ಮಾತಿಂದ ಹೇಳ್ತಾ ಇದೀನಿ ಕೇಳು. ಬಾಯಿ ಮುಚ್ಕೊಂಡು ನಿನ್ನ ಫೋನಲ್ಲಿ ನೀನು ಮಾತಾಡ್ಬೇಕಾದ್ರೆ ಸೈಲೆಂಟ್ ಆಗಿರೋ ಕೇಳು. ಅವಳಿಗೆ ಮೈ ಉರಿತದ ನೀನು ಮಾತಾಡಿದ್ರೆ ಫೋನಲ್ಲಿ. ಫೋನ್ ಬೇರೆ ಕಟ್ ಮಾಡೋದು ಮಧ್ಯ. ಮನಮಮ್ಮನ ಫೋನಲ್ಲಿ ಮಾತಾಡ್ತವ್ರೆ ಕಡೆ. ಮನಮಮ್ಮ ಏನೋ ಮಾಡ್ತೈತೆ. ಏನು ಮಾಡ್ತಾ ಇಲ್ಲ, ಮಾಡಿರೋದೆಲ್ಲ ನಾನೇ. ಗಾಯತ್ರಿ, ನಿಮ್ಮ ಜೊತೆ ಮಾತಾಡ್ತಿರೋದು ನನ್ನ ಹೆಸರು RJ ಸುನಿಲ್ ಅಂತ. ನಿಮ್ಮ ಮಾವನೇ ನಿಮ್ಮ ನಂಬರ್ ಕೊಟ್ಟು ನಿಮಗೆ ಕಾಗೆ ಆರ್ಸಕ್ಕೆ ಹೇಳಿದ್ರು. ಓಕೆ ಸರ್. ಮನಮಮ್ಮ RJ ಸುನಿಲ್ ಥ್ಯಾಂಕ್ಸ್ ಮಾಡ್ತೀರಾ. ಹಲೋ 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 ಹೇಳಿ. ಅವರು ಫೋನ್ ಮಾಡ್ರಿ, ನಿಮ್ಗೆ ಯಾಕೆ ಅಷ್ಟು ಕೋಪ? ತಂಗಿ ಅಲ್ವಾ, ಯಾರೋ ಮಿಸ್ ಆಗಿ ಬೇರೆಯವ್ರ ಕಾಲ್ ಬಂದ್ರೆ ನಮಗೂ ಕೋಪ ಬರುತ್ತೆ ಅಲ್ವಾ? ಒಬ್ಬ ಸಖತ್ತಾಗೆ ಬರುತ್ತೆ ಬಿಡಿ ನಿಮಗೆ. ಅವ್ರು ಓಕೆ, ಸ್ವಲ್ಪ ಸಾಫ್ಟ್, ಅಯ್ಯೋ. ನಾನು ಹಂಗೆ ಸ್ವಲ್ಪ ರ್ಯಾಶ್, ಅದಕ್ಕೆ ಮಾತಾಡ್ಬಿಟ್ಟೆ. ಸಾರಿ ಸರ್. ಆಯ್ತು. ಇರ್ಲಿ ಓಕೆ, ಥ್ಯಾಂಕ್ ಯು ನಮ್ಮ ಒಟ್ಟು ಮಾತಾಡಿದ್ದಕ್ಕೆ. ಮನೋರೇ ಥ್ಯಾಂಕ್ ಯು. ಓಕೆ, ಥ್ಯಾಂಕ್ ಯು. ಥ್ಯಾಂಕ್ ಯು ಸರ್. ಬೆಸ್ಟ್ ಎಂಟರ್ಟೈನ್ಮೆಂಟ್ಗಾಗಿ ಲೈಕ್, ಫಾಲೋ ಮತ್ತು ಸಬ್ಸ್ಕ್ರೈಬ್ ಮಾಡಿ ರೆಡ್ FM ಕನ್ನಡ.